ಸರಿ ಇದೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ನಮ್ಮಲ್ಲೇ ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಂಗಣ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಲೀಡರ್ಸು ನಮ್ಮ ಇವರೆಲ್ಲ ನನ್ನ ಹೆಸರು ಇಡೋಕ್ಕೆ ಹೋದರು. ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಸಭಾಂಗಣ ಅಂತ ಹೆಸರಿಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳಾಗಿ ಪರಿವರ್ತನೆ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟಿನಿ, ಒಂದು ವಿವೇಕಾನಂದನ ಹೆಸರಿಟ್ಟಿನಿ, ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ. ಈ ಥರ ಎಲ್ಲ ಹೆಸರುಗಳು ನಾವು ಹೋರಾಟ ಮಾಡಿದ ಹೆಸರಿಡ್ತಿದ್ದೀವಿ. ಅದು ಸರಿ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದೇ ಆಗಲಿ, ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದು ಏನೂ ಮಾಡಲ್ಲ. ನಮ್ಮ ಮನೆ ಅಡಿಕೆ ಮಾರಿಯನ್ನು ನಾವು ಅನುದಾನದಲ್ಲಿ ಏನು ಕಟ್ಸ್ಕೊಟ್ರಲ್ಲ. ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟರಂಥ ಅನುದಾನ ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡಿದ್ರೆ ಉತ್ತಮ. ಅಲ್ಲಿ ಎಲ್ಲಾದ್ರಾಗಲಿ ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚನ್ನಗಿರಿಯಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ. ನಾನು ಎಲ್ಲರೂ ಒಂದು ಹೆಸರು ಇಟ್ಕೊಂಡ್ರೆ ನೀವು ಬಂದೇಳಿ. ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು. ಯಾಕೆಂದರೆ ಅನುದಾನ ನಂದಲ್ಲ. ಅಡಿಕೆ ದುಡ್ಡು ಮಾರಿ ದುಡ್ಡಿರುತ್ತಂದ್ರೆ ಸರ್ಕಾರದ ಅನುದಾನ, ಸರ್ಕಾರಕ್ಕೆ ಅನುದಾನ ಬರೋದು ಯಾರು? ನನ್ನ ಹಿಂದೇನು ನಿಂತಿದ್ದಾರೆ ಜನಗಳು, ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಹೆಸರು ಇಟ್ಕೊಳ್ಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ. ಅವ್ರ ಪಕ್ಷ ಥರ ಅವ್ರು ಹೊಗಳಲೇಬೇಕಲ್ಲ, ನಾನು ಹೊಗಳಕ್ಕೆ ಬರಲ್ಲ. ನಮ್ಮ ಸಂಸದರು ಸಾರಿ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಲೇಬೇಕಲ್ಲ. ಈಗ ಏನಾಗ್ಬಿಟ್ಟು 3-4-5 ಬಾರಿ ಅವ್ರನ್ನ ಗೆಲ್ಲಿಸಿ ಅವರೇ ಸಂಸದರು ಅನ್ನಂಗೆ ಆಗ್ಬಿಡುತ್ತದು. ಹಂಗಾಗಿ ಹಂಗೆ ಹೇಳ್ಕೊಂಡು ಕೊಡೋಕ್ಕೆ ಒಳ ಒಪ್ಪಂದ ಏನಿಲ್ಲಪ್ಪ. ನಾವು ಗೆಲ್ತೀವಿ ಅಂತ ಮುಂಚೆನೇ ಹೇಳಿದ್ದೆ. ನಾನು ಚುನಾವಣೆ ಪೂರ್ವ ಹೇಳಿದ್ದೆ. ಏನು ಟಿಕೆಟ್ ಅನೌನ್ಸ್ ಆಗಿದ್ದೇನೆ ಹೇಳಿದ್ದೆ, ಸರಿ ನಾವೇ ಗೆಲ್ಲೋದು ಅಂತೇಳಿ. ಹೌದಲ್ರಿ? ಹಂಗಾಗಿ ಅದಂಗೆ ಒಳ ಒಪ್ಪಂದ ಅವಾಗಲೂ ಮುಂಚೆ ಮಾಡ್ಕೊಂಡಿರ್ತೀವಿ. ಒಳ ಒಪ್ಪಂದ ಆಗಲ್ಲಲ್ಲ. 100ಕ್ಕೆ ನಮ್ಮ ಕಾರ್ಯಕರ್ತರ ಪರಿಶ್ರಮ, ಕಾಂಗ್ರೆಸ್ ಪರದ ಒಂದು ಗಾಳಿಯಿಂದ ನಾವು ಗೆದ್ದಿದ್ದೀವಿ. ಅವ್ರು ಹೇಳ್ಕೊಬೋದು ಸೋತ ಮೇಲೆ ಅದೇನೋ ಅಂತಾರೆ ಕುಂಬಳಕಾಯಿ ಕಳ್ಳಂದ್ರೆ ಎಗ್ಲು ಮುಟ್ಟು ನೋಡ್ಕೊಂಡ್ರು ಅಂದಂಗೆ ಆಗಿದೆ ಅವ್ರ ಪರಿಸ್ಥಿತಿ. ಈಗ ಸೋತ್ಬಿಟ್ಟಾರೆ. ಜಿಲ್ಲೆಯಲ್ಲಿ BJP ಇಲ್ಲ. ಆ ಒಂದು ಜಿಲ್ಲೆಯಲ್ಲಿ BJP ಇಲ್ಲದಕ್ಕೆ ಏನಾರು ಒಂದು ಮಾತಾಡ್ತಾರಕ್ಕೆ ಹೋಗ್ತಾರೆ. ಮುಗೀತು BJP ಮುಗೀತು ಅಂದ್ಕೊಂಬಿಡಿ. ಇಲ್ಲ ಮುಗೀತು ಅಂದ್ಕೊಂಬಿಡಿ ನಮ್ಮ ಜಿಲ್ಲೆಯಲ್ಲಿ.